ಓಂ ಗುರುಭ್ಯೋ ನಮಃ. ತೃತೀಯ ಸ್ಕಂದ 31ನೇ ಅಧ್ಯಾಯ. ಶ್ರೀಮದ್ ಭಾಗವತ. ಗರ್ಭದ ಬೆಳವಣಿಗೆಗಳು. ಶ್ರೀ ಕಪಿಲ ಭಗವಂತನು ಹೇಳುತ್ತಾನೆ, ಕರ್ಮಣ ದೈವನೇತ್ರೇಣ ಜಂತುರ್ದೇಹೋಪಪತ್ತಯೇ ಸ್ತ್ರೀಯಾಃ ಪ್ರವಿಷ್ಟ ಉದರಂ ಪುಂಸೋ ರೇತಃ ಕಣಾಶ್ರಯಃ. ತಾಯೇ, ಇಲ್ಲಿಯವರೆಗೂ ಪಾಪಕರ್ಮಿಗಳು ಅನುಭವಿಸುವ ಗತಿಯನ್ನು ವರ್ಣಿಸಿದೆನು. ಇನ್ನು ಜೀವನು ನರಕದಲ್ಲಿ ಪಾಪಗಳ ಫಲವನ್ನು ಅನುಭವಿಸಿ ಶುದ್ಧನಾಗಿ ಮನುಷ್ಯ ಯೋನಿಯನ್ನು ಪ್ರವೇಶಿಸಿದ ಬಳಿಕ ಅನುಭವಿಸಬೇಕಾದ ಗರ್ಭವಾಸಾದಿಗಳನ್ನು ವರ್ಣಿಸುವೆನು ಕೇಳಮ್ಮ. ಜೀವನು ಮನುಷ್ಯ ಯೋನಿಯಲ್ಲಿ ಏಕೆ ಮತ್ತು ಹೇಗೆ ಜನಿಸುತ್ತಾನೆ ಎಂದರೆ, ಆತನು ಭಗವಂತನ ಪ್ರೇರಣೆಯಿಂದ ತನ್ನ ಪೂರ್ವ ಕರ್ಮಗಳಿಗನುಸಾರವಾಗಿ ಮನುಷ್ಯ ದೇಹವನ್ನು ಪಡೆಯುವುದಕ್ಕೋಸ್ಕರ ಪುರುಷನ ವೀರ್ಯ ಕಣದ ಮೂಲಕ ಸ್ತ್ರೀಯ ಗರ್ಭಾಶಯವನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಒಂದು ರಾತ್ರಿಯವರೆಗೂ ಸ್ತ್ರೀಯ ರಜಸ್ಸಿನಲ್ಲಿ ಕಲೆತು ಕಲಲ ಎಂಬ ರೂಪವನ್ನು ತಾಳುವನು. ಇದು 5 ರಾತ್ರಿಗಳಲ್ಲಿ ಪಕ್ವವಾಗಿ ಗುಳ್ಳೆಯ ಆಕಾರವನ್ನು ತಾಳುವುದು. ಇದು ಬುದ್ಬುದ ರೂಪ. ಈ ಬುದ್ಬುದವು 10 ದಿನಗಳೊಳಗೆ ಬೋರೆ ಹಣ್ಣಿನ ರೂಪವನ್ನು ಹೊಂದಿ ಸ್ವಲ್ಪ ಕಠಿಣವಾಗುವುದು. ಕೆಲವು ದಿನಗಳೊಳಗೆ ಒಂದು ಮಾಂಸದ ಮುದ್ದೆಯ ಅಥವಾ ಮೊಟ್ಟೆಯ ಆಕಾರವನ್ನು ಪಡೆಯುವುದು. 1 ತಿಂಗಳೊಳಗೆ ಆ ಮಾಂಸಪಿಂಡದಲ್ಲಿಯೇ ತಲೆಯು ಏರ್ಪಡುವುದು. 2 ತಿಂಗಳುಗಳಲ್ಲಿ ಕೈ, ಕಾಲು ಮುಂತಾದ ಅಂಗಗಳ ವಿಭಾಗವು ಕಾಣುವುದು. 3ನೆಯ ತಿಂಗಳಲ್ಲಿ ಉಗುರು, ಮೈಗೂದಲು, ಮೂಳೆ, ಚರ್ಮ ಮತ್ತು ಸ್ತ್ರೀ ಪುರುಷರನ್ನು ಸೂಚಿಸುವ ಲಿಂಗಗಳು ಮತ್ತು ಇತರ ರಂಧ್ರಗಳು ಉದ್ಭವಿಸುವುದು. 4ನೆಯ ತಿಂಗಳಲ್ಲಿ ಅದರಲ್ಲಿ ಮಾಂಸವೇ ಮುಂತಾದ ಸಪ್ತಧಾತುಗಳು ಹುಟ್ಟಿಕೊಳ್ಳುವುದು. 5ನೆಯ ತಿಂಗಳಲ್ಲಿ ಹಸಿವು ಬಾಯಾರಿಕೆಗಳು ತೋರುವುದು. 6ನೆಯ ತಿಂಗಳಲ್ಲಿ ಅದು ಗರ್ಭದ ಚೀಲದಿಂದ ಬಿಗಿಯಾಗಿ ಆವರಿಸಲ್ಪಟ್ಟು ಕೋಶದ ಬಲಭಾಗದಲ್ಲಿ ತಿರುಗುವುದು. ಆ ಸಮಯದಲ್ಲಿ ತಾಯಿಯು ಸೇವಿಸುವ ಆಹಾರ ಪಾನೀಯಗಳಿಂದ ಅದರ ಎಲ್ಲ ಧಾತುಗಳು ಪೋಷಣೆಗೊಳ್ಳುತ್ತಿರುತ್ತವೆ. ಹಾಗೆಯೇ ಅದು ಕ್ರಿಮಿ, ಕೀಟ ಮುಂತಾದ ಜಂತುಗಳಿಗೆ ಉತ್ಪತ್ತಿ ಸ್ಥಾನವಾಗಿರುವ ಮಲಮೂತ್ರಗಳ ಹಳ್ಳದಲ್ಲಿ ಬಿದ್ದುಕೊಂಡಿರುವುದು. ಅದರ ದೇಹವು ತುಂಬ ಸುಕುಮಾರವಾಗಿರುವುದರಿಂದ ಅಲ್ಲಿರುವ ಹಸಿದ ಕ್ರಿಮಿಗಳು ಅದರ ಅಂಗಾಂಗಗಳನ್ನು ಕಚ್ಚುವುದು. ಆ ಕ್ಲೇಶವನ್ನು ತಾಳಲಾರದೆ ಅದು ಕ್ಷಣ ಕ್ಷಣದಲ್ಲೂ ಮೂರ್ಛೆ ಬಿದ್ದು ಚೇತರಿಸಿಕೊಳ್ಳುವುದು. ತಾಯಿಯು ತನ್ನ ಇಷ್ಟಾನುಸಾರವಾಗಿ ತಿನ್ನುವ ಕಹಿ, ಖಾರ, ಒಗರು, ಉಪ್ಪು, ಹುಳಿ ಮುಂತಾದ ತೀಕ್ಷ್ಣವಾದ ಪದಾರ್ಥಗಳ ಸ್ಪರ್ಶದಿಂದ ಅದರ ದೇಹಕ್ಕೆಲ್ಲ ಪೀಡೆಯುಂಟಾಗುವುದು. ಅದು ತಾಯಿಯ ಗರ್ಭಾಶಯದಲ್ಲಿ ಗರ್ಭದ ಚೀಲ ಕಂಟಿಕೊಂಡು ಕರುಳು ನರಗಳಿಂದ ಸುತ್ತಲೂ ಬಿಗಿಯಲ್ಪಟ್ಟಿರುವುದು. ಬೆನ್ನನ್ನು, ಕೊರಳನ್ನು ಕುಂಡಲಾಕಾರವಾಗಿ ಬಗ್ಗಿಸಿಕೊಂಡು ತಲೆಯನ್ನು ಹೊಟ್ಟೆಯಲ್ಲಿ ಸೇರಿಸಿಕೊಂಡಿರುವುದು. ಪಂಜರದಲ್ಲಿ ಸೆರೆಸಿಕ್ಕಿದ್ದ ಹಕ್ಕಿಯಂತೆ ಅದು ಅತ್ಯಂತ ಪರಾಧೀನವಾಗಿ ತನ್ನ ಮೈ, ಕೈ, ಕಾಲುಗಳನ್ನು ಆಡಿಸುವುದಕ್ಕೂ ಸಾಮರ್ಥ್ಯವಿಲ್ಲದೆ ಕಷ್ಟಪಡುವುದು. ಆಗ ಆ ಜೀವಕ್ಕೆ ಇದ್ದಕ್ಕಿದ್ದಂತೆ ದೈವವಶದಿಂದ ಸ್ಮರಣೆಯ ಶಕ್ತಿಯುಂಟಾಗುವುದು. ತಾನು ಹಿಂದೆ 100 ಜನ್ಮಗಳಲ್ಲಿ ಮಾಡಿದ್ದ ಕರ್ಮಗಳ ನೆನಪು ಬಂದು ಪಶ್ಚಾತ್ತಾಪದಿಂದ ನಿಟ್ಟುಸಿರು ಬಿಡುವುದು. ಅಂತಹ ಅವಸ್ಥೆಯಲ್ಲಿ ಅದಕ್ಕೆ ನೆಮ್ಮದಿಯಾದರೂ ಹೇಗೆ ತಾನೇ ಉಂಟಾದೀತು. 7ನೇ ತಿಂಗಳು ಆರಂಭವಾದಾಗಿನಿಂದ ಅದಕ್ಕೆ ಜ್ಞಾನಶಕ್ತಿಯೂ ಉಂಟಾಗುವುದು. ಆದರೆ ಪ್ರಸೂತಿ ವಾಯುವಿನಿಂದ ಅತ್ತಿತ್ತ ಕದಲಿಸಲ್ಪಡುತ್ತಾ ಅದೇ ಹೊಟ್ಟೆಯಲ್ಲಿ ಮಲದಲ್ಲಿ ಹುಟ್ಟಿಕೊಂಡ ಕ್ರಿಮಿಯಂತೆ ಒಂದೆಡೆಯಲ್ಲಿ ನಿಲ್ಲದೆ ಅಲ್ಲಿಗೆ ಚಲಿಸುತ್ತಿರುತ್ತದೆ. ಆಗ ಸಪ್ತಧಾತುಮಯವಾದ ಸ್ಥೂಲ ಶರೀರಕ್ಕೆ ಬಿಗಿಯಲ್ಪಟ್ಟ ಆ ಜೀವಕ್ಕೆ ದೈವ ಕೃಪೆಯಿಂದ ಒಳ್ಳೆಯ ಜ್ಞಾನ ಉಂಟಾಗುವುದು. ಅದು ಕೆಲವು ಕಾಲ ಋಷಿಯಂತೆ ಜ್ಞಾನಿಯಾಗಿರುವುದು. ಮುಂದೆ ಒದಗಬಹುದಾದ ಕಷ್ಟಕ್ಕೆ ಹೆದರಿ ದೀನವಾಣಿಯಿಂದ ಪರಮಾತ್ಮನ ಕೃಪೆಯನ್ನು ಯಾಚಿಸುವುದು.
ತನ್ನನ್ನು ಆ ತಾಯಿಯ ಗರ್ಭವಾಸಕ್ಕೆ ಸೇರಿಸಿದ ಸ್ವಾಮಿಯನ್ನು ಕೈ ಜೋಡಿಸಿಕೊಂಡು ಹೀಗೆ ಸ್ತೋತ್ರ ಮಾಡುವುದು. ಗರ್ಭದಲ್ಲಿರುವ ಶಿಶುವು ಮಾಡುವ ದೈವಸ್ತುತಿ. ತಸ್ಯೋಪಸನ್ನಮವಿತುಂ ಜಗದಿಚ್ಛಯಾತ್ತ ನಾನಾತನೋರ್ಭುವಿ ಚಲಚ್ಚರಣಾರವಿಂದಂ ಸೋಹಂ ವ್ರಜಾಮಿ ಶರಣಂ ಹ್ಯುಕುತೋಭಯಂ ಮೇ ಏನೇದೃಶಿ ಗತಿರದರ್ಶ್ಯ ಸತೋನು ರೂಪ. ಶ್ರೀ ಭಗವಂತನ ಚರಣಾರವಿಂದಗಳನ್ನೇ ನಾನು ಶರಣು ಹೊಂದುತ್ತೇನೆ. ಆತನು ಕರ್ಮಗಳಿಗೆ ತಕ್ಕ ಗತಿಯನ್ನೇ ಕೊಡುವನು. ನಾನು ಪರಮಾಧಮನಾಗಿದ್ದೇನೆ. ಆದ್ದರಿಂದ ನನಗೆ ಯೋಗ್ಯವಾಗಿರುವ ಈ ಗತಿಯನ್ನು ಕೊಟ್ಟಿದ್ದಾನೆ. ಆತನು ಪರಮ ದಯಾಳುವು. ನನ್ನನ್ನು ಶರಣು ಹೊಂದಿದ ಈ ಜಗತ್ತನ್ನು ರಕ್ಷಿಸುವುದಕ್ಕಾಗಿ ಸ್ವೇಚ್ಛೆಯಿಂದ ತನ್ನನ್ನು ಶರಣು ಹೊಂದಿದ ಈ ಜಗತ್ತನ್ನು ರಕ್ಷಿಸುವುದಕ್ಕಾಗಿ ಸ್ವೇಚ್ಛೆಯಿಂದ ನಾನಾ ರೂಪಗಳನ್ನು ಧರಿಸಿ ಭೂಮಿಯಲ್ಲಿ ಸಂಚರಿಸುತ್ತಿರುವ ಯಾವ ಶ್ರೀ ಭಗವಂತನ ಪಾದಗಳನ್ನು ಆಶ್ರಯಿಸಿದವರಿಗೆ ಯಾವಾಗಲೂ ಯಾರಿಂದಲೂ ಭಯವಿಲ್ಲವೋ ಅಂತಹ ಚರಣಾರವಿಂದಗಳನ್ನು ಶರಣು ಹೊಂದುತ್ತೇನೆ. ಯಸ್ತ್ವತ್ರ ಬದ್ಧ ಇವ ಕರ್ಮಭಿರಾವೃತಾತ್ಮ ಭೂತೇಂದ್ರಿಯಾಶಯ ಮಯೀಮವಲಂಬ್ಯ ಮಾಯಾಂ ಆಸ್ಥೆ ವಿಶುದ್ಧಮವಿಕಾರಮಖಂಡಬೋಧ ಮಾತಪ್ಯಮಾನ ಹೃದಯೇ ವಸಿತಂ ನಮಾಮಿ. ಆತನು ತಾಪತ್ರಯದಿಂದ ಸುಡುತ್ತಿರುವ ನನ್ನ ಈ ಹೃದಯದಲ್ಲಿ ಸ್ಫುರಿಸುತ್ತಿದ್ದರೂ ಯಾವ ಉಪಾಧಿಯೂ ಇಲ್ಲದೆ ಪರಿಶುದ್ಧನಾಗಿರುವವನು. ಭೂತಗಳು ಮತ್ತು ಇಂದ್ರಿಯಗಳಿಗೆ ಆಶ್ರಯವಾಗಿರುವ ಈ ದೇಹರೂಪವಾಗಿರುವ ಮಾಯೆಯನ್ನಾಶ್ರಯಿಸಿ ಈ ದೇಹದಲ್ಲಿರುವ ಜೀವನಲ್ಲಿ ಅಂತರ್ಯಾಮಿಯಾಗಿ ಈ ಜೀವನಲ್ಲಿರುವ ಪುಣ್ಯ ಪಾಪ ಕರ್ಮಗಳಿಂದ ಮುಚ್ಚಲ್ಪಟ್ಟು ಬದ್ಧನಾಗಿರುವಂತೆ ಕಂಡರೂ ವಾಸ್ತವವಾಗಿ ಯಾವ ಬಂಧನವೂ ಇಲ್ಲದವನು, ಅವಿಕಾರನು, ಅಖಂಡ ಸ್ವರೂಪನು, ಅಖಂಡ ಜ್ಞಾನ ಸ್ವರೂಪನು. ಇಂತಹ ಪರಮಾತ್ಮನಿಗೆ ನಮೋ ನಮಃ. ಯಃ ಪಂಚಭೂತರಚಿತೆ ರಹಿತ ಶರೀರೇ ಚಿನ್ನೋ ಯತೇಂದ್ರಿಯ ಗುಣಾರ್ಥ ಚಿದಾತ್ಮಕೋಹಂ ತೇನಾ ವಿಕುಂಠ ಮಹಿಮಾನಂ ಋಷಿಂ ತಮೇನಂ ವಂದೇ ಪರಂ ಪ್ರಕೃತಿ ಪೂರುಷಯೋ ಪುಮಾಂಸಂ. ನಾನು ವಾಸ್ತವಿಕವಾಗಿ ಜ್ಞಾನ ಸ್ವರೂಪನಾಗಿದ್ದರೂ ಶರೀರ ಸಂಬಂಧವಿಲ್ಲದವನಾಗಿದ್ದರೂ ಪಂಚಭೂತಗಳಿಂದ ರಚಿತವಾದ ಈ ದೇಹದ ಆವರಣದಲ್ಲಿ ಮುಚ್ಚಿಹೋಗಿ ಇಂದ್ರಿಯಗಳು, ಗುಣಗಳು ಮತ್ತು ಶಬ್ದಾದಿ ವಿಷಯಗಳಲ್ಲಿರುವ ಜ್ಞಾನದ ಅಭಾಸವೇ ನಾನೆಂದು ತಿಳಿಯುತ್ತಿರುವ ಅಜ್ಞಾನಿಯಾಗಿದ್ದೇನೆ. ಇದಕ್ಕೆ ಆ ಭಗವಂತನ ಸಂಕಲ್ಪವೇ ಕಾರಣವು. ಆದರೆ ಆತನು ಈ ಶರೀರವೇ ಮುಂತಾದ ಆವರಣಗಳಲ್ಲಿಯೇ ಇದ್ದರೂ ಕುಂದದ ಮಹಿಮೆಯುಳ್ಳವನು, ಸರ್ವಜ್ಞನು, ಪ್ರಕೃತಿ ಪುರುಷರನ್ನು ಮೀರಿರುವವನಾಗಿ ಪ್ರಕೃತಿಗೂ ಮತ್ತು ಪುರುಷರಿಗೂ ನಿಯಾಮಕನಾಗಿರುವ ಪರಮ ಪುರುಷ ಪರಮೇಶ್ವರನು. ಆತನಿಗೆ ನಮಸ್ಕಾರವು. ಯನ್ಮಾಯಯೋರು ಗುಣಕರ್ಮ ನಿಬಂಧನೇಸ್ಮಿನ್ ಸಾಂಸಾರಿಕೆ ಪಥಿ ಚರಂ ಸ್ಥದಭಿಶ್ರಮೇಣ ನಷ್ಟ ಸ್ಮೃತಿ ಪುನರಯಂ ಪ್ರವೃಣೀತ ಲೋಕಂ ಯುಕ್ತ್ಯಾ ಕಯಾ ಮಹದನುಗ್ರಹಮಂತರೇಣ. ಈ ಜೀವನು ಆ ಭಗವಂತನ ಮಾಯೆಯಿಂದಲೇ ತನ್ನ ಸ್ವರೂಪವನ್ನು ಮರೆತು ಬಗೆ ಬಗೆಯ ಗುಣಗಳ ಮತ್ತು ಕರ್ಮಗಳ ಕಟ್ಟುಗಳಿಂದ ಕೂಡಿರುವ ಈ ಸಂಸಾರ ಮಾರ್ಗದಲ್ಲಿ ಬಗೆ ಬಗೆಯ ಕಷ್ಟಗಳನ್ನನುಭವಿಸುತ್ತಾ ಅಲೆದಾಡುತ್ತಿದ್ದಾನೆ. ಆದುದರಿಂದ ಈತನಿಗೆ ಆ ಪರಮಪುರುಷನಾದ ಪರಮಾತ್ಮನ ಕೃಪೆಯನ್ನು ಬಿಟ್ಟು ಬೇರೆ ಯಾವ ಉಪಾಯದಿಂದ ತಾನೇ ಸ್ವರೂಪ ಜ್ಞಾನವು ಉಂಟಾದೀತು. ಜ್ಞಾನಂ ಯದೇತದದಾತ್ ಕತಮಃ ಸ ದೇವ ಸ್ತ್ರೈಕಾಲಿಕಂ ಸ್ಥಿರಚರೇಶ್ವನುವರ್ತಿತಾಂಶಃ ತಂ ಜೀವಕರ್ಮ ಪದವೀಮನುವರ್ತಮಾನ ಸ್ಥಾಪತ್ರಯೋಪಶಮನಾಯ ವಯಂ ಭಜೇಮ. ನನಗೆ ಉಂಟಾಗಿರುವ ಈ ತ್ರೈಕಾಲಿಕ ಜ್ಞಾನವು ಆತನು ದಯಪಾಲಿಸಿದುದೇ ಆಗಿದೆ. ಆತನಲ್ಲದೆ ಬೇರೆ ಯಾರಿಗೆ ತಾನೇ ಇದನ್ನು ಕೊಡಲು ಸಾಧ್ಯ? ಸ್ಥಾವರ ಜಂಗಮ ರೂಪವಾದ ಸಮಸ್ತ ಪ್ರಾಣಿಗಳಲ್ಲೂ ಅವನೊಬ್ಬನೇ ಅಲ್ಲವೇ ಅಂತರ್ಯಾಮಿ ರೂಪವಾದ ಅಂಶದಿಂದ ನೆಲೆಸಿರುವವನು. ಆದುದರಿಂದ ಜೀವಗಳ ಕರ್ಮ ಮಾರ್ಗವನ್ನನುಸರಿಸುತ್ತಿರುವ ನಾವು ಮುಬ್ಬಗೆಯ ತಾಪಗಳ ಶಮನಕ್ಕಾಗಿ ಆತನನ್ನೇ ಭಜಿಸುತ್ತೇವೆ.
ದೇಹ್ಯನ್ಯದೇಹ ವಿವರೆ ಜಠರಾಗ್ನಿನಾ ಸೃಗ್ವಿನ್ಮೂತ್ರ ಕೂಪಪತಿತೋ ಭೃಶತಪ್ತದೇಹ ಇಚ್ಛನ್ನಿತೋ ನಿವಸಿತುಂ ಗಣಯನ್ ಸ್ವಮಾಸ ನಿರ್ವ್ಯಾಸತೆ ಕೃಪಣಧೀರ್ ಭಗವನ್ ಕದಾನು. ಓ ಭಗವಂತನೇ, ಈ ದೇಹಧಾರಿಯಾದ ಜೀವನು ಮತ್ತೊಂದು ದೇಹಿಯಾದ ತಾಯೆಂಬುವಳ ಹೊಟ್ಟೆಯಲ್ಲಿ ಮಲಮೂತ್ರ ಮತ್ತು ರಕ್ತಗಳ ಆಳವಾದ ಬಾವಿಯಲ್ಲಿ ಬಿದ್ದು ಬಿಟ್ಟಿದ್ದಾನೆ. ಆಕೆಯ ಜಠರಾಗ್ನಿಯಿಂದ ಈತನ ದೇಹವು ಸುಟ್ಟು ಹೋಗುತ್ತಿದೆ. ಇದನ್ನು ಬಿಟ್ಟು ಯಾವಾಗ ಹೊರಬಿದ್ದೇನು ಎಂದು ತಿಂಗಳುಗಳನ್ನೆಣಿಸುತ್ತಿದ್ದಾನೆ. ಈ ದೀನನು ಇಲ್ಲಿಂದ ಯಾವಾಗ ಹೊರಬರುವನೋ ತಿಳಿಯದಾಗಿದೆಯಲ್ಲ. ಏನೇ ದೃಶಿಂ ಗತಿಮಸೌ ದಶಮಾಸ್ಯ ಈಶಾ ಸಂಗ್ರಾಹಿತಃ ಪುರುದಯೇನ ಭವಾದೃಶೇನ ಸ್ವೇನೈವ ತುಷ್ಯತ್ ಕೃತೇನ ಸ ದೀನನಾಥಃ ಕೋ ನಾಮ ತತ್ಪ್ರತಿ ವಿನಾಂಜಲಿಮಸ್ಯ ಕುರ್ಯಾತ್. ಸ್ವಾಮಿಯೇ, ನೀನು ಪರಮ ದಯಾಳುವು. ನಿನ್ನಂತಹ ಉದಾರಿಯಾದ ಪ್ರಭುವು ತಾನೇ ಈ 10 ತಿಂಗಳ ಜೀವಕ್ಕೆ ಈ ಉತ್ಕೃಷ್ಟವಾದ ಜ್ಞಾನವನ್ನು ಕೊಟ್ಟಿರುವುದು. ಓ ದೀನಬಂಧುವೆ, ನಿನಗೆ ಕೈಜೋಡಿಸುತ್ತಿದ್ದೇನೆ. ಇಷ್ಟರಿಂದಲೇ ನೀನು ಪ್ರಸನ್ನನಾಗಬೇಕು. ನೀನು ಮಾಡಿರುವ ಈ ಉಪಕಾರಕ್ಕೆ ಪ್ರತಿಯಾಗಿ ಇಷ್ಟನ್ನು ಹೊರತು ಬೇರೇನು ಉಪಕಾರವನ್ನು ಯಾವನಿಗಾದರೂ ಹೇಗೆ ತಾನೇ ಮಾಡಲು ಸಾಧ್ಯವಾದೀತು? ಪ್ರತ್ಯತ್ಯಯಂ ಧಿಷಣಯ ನನು ಸಪ್ತವ್ರಧಿ ಶಾರೀರಿಕೆ ದಮ ಶರೀರ್ಯಪರಃ ಸ್ವದೇಹೇ ಯಸ್ಸೃಷ್ಟಯಾಮಾಸಂ ತಮಹಂ ಪುರುಷಂ ಪುರಾಣಂ ವಶ್ಯೇ ಬಹಿರ್ಹೃದಿ ಚ ಚೈತ್ಯಮಿವ ಪ್ರತೀತಂ. ಪ್ರಭುವೇ, ಪಶು ಪಕ್ಷಿಗಳೇ ಮುಂತಾದ ಸಂಸಾರದ ಇತರ ಜೀವಗಳಾದರೋ ತಮ್ಮ ಮೂರ್ಖ ಬುದ್ಧಿಗೆ ತಕ್ಕಂತೆ ತಮ್ಮ ಶರೀರಗಳಲ್ಲಿ ಉಂಟಾಗುವ ಸುಖ ದುಃಖಗಳನ್ನು ಮಾತ್ರ ಅನುಭವಿಸಬಲ್ಲವು. ಆದರೆ ನಾನು ನಿನ್ನ ಅನುಗ್ರಹದಿಂದ ಶಮದಮಾದಿ ಸಾಧನಗಳಿಂದ ಕೂಡಿರುವ ಮನುಷ್ಯ ದೇಹವನ್ನು ಪಡೆದಿದ್ದೇನೆ. ನೀನು ಅನುಗ್ರಹಿಸಿರುವ ವಿವೇಕದಿಂದ ಕೂಡಿದ ಬುದ್ಧಿಯಿಂದ ಪುರಾಣ ಪುರುಷನಾದ ನಿನ್ನನ್ನು ನನ್ನ ಶರೀರದ ಹೊರಗೂ ಹೃದಯದ ಒಳಗೂ ಆತ್ಮ ಚೈತನ್ಯ ಸ್ವರೂಪದಂತೆ ಪ್ರತ್ಯಕ್ಷವಾಗಿ ಅನುಭವಿಸುತ್ತಿದ್ದೇನೆ. ಸೋಹಂ ವಸನ್ನಪಿ ವಿಭೋ ಬಹು ದುಃಖವಾಸಂ ಗರ್ಭಾನ್ನ ನಿರ್ಜಿಗಮಿಷೆ ಬಹಿರಂದಕೂಪೆ ಯತ್ರೋಪಯಾತ ಮುಪಸರ್ಪತಿ ದೇವ ಮಾಯಾ ಮಿಥ್ಯಾಮತಿರ್ಯದನು ಸಂಸ್ಕೃತಿ ಚಕ್ರಮೇತತ್. ಶ್ರೀ ಭಗವಂತನೇ, ನಾನು ಅತಿ ದುಃಖದಿಂದ ತುಂಬಿರುವ ಈ ಗರ್ಭಾಶಯದಲ್ಲಿ ಬಹಳ ಕಷ್ಟದಿಂದ ಇರುತ್ತಿದ್ದರೂ ನನಗೆ ಇಲ್ಲಿಂದ ಹೊರಬಿದ್ದು ಸಂಸಾರಮಯವಾದ ಪಾಳು ಬಾವಿಯಲ್ಲಿ ಬೀಳಲು ಖಂಡಿತವಾಗಿಯೂ ಇಷ್ಟವಿಲ್ಲ. ಏಕೆಂದರೆ ಅಲ್ಲಿಗೆ ಹೋಗುವ ಜೀವಗಳನ್ನು ನಿನ್ನ ಮಾಯೆಯು ಆವರಿಸಿಕೊಂಡು ಬಿಡುವುದು. ಆದ್ದರಿಂದ ದೇಹವೇ ತಾನೆಂಬ ಬುದ್ಧಿಯು ಬಂದು ಅದರ ಫಲವಾಗಿ ಮತ್ತೆ ಈ ಸಂಸಾರ ಚಕ್ರದಲ್ಲಿಯೇ ಇರಬೇಕಾಗುವುದಲ್ಲವೇ? ತಸ್ಮಾದಹಂ ವಿಗತ ವಿಕ್ಲವ ಉದ್ಧರಿಷ್ಯ ಆತ್ಮಾನಮಾಶು ತಮಸಃ ಸುಹೃದಾತ್ಮನೈವ ಭೂಯೋ ಯಥಾ ವ್ಯಸನಮೇತದನೇಕರಂಧ್ರಂ ಮಾಮೇ ಭವಿಷ್ಯದುಪಸಾದಿತ ವಿಷ್ಣುಪಾದಃ. ಆದುದರಿಂದ ನಾನು ಕಳವಳವನ್ನು ಬಿಟ್ಟು ಹೃದಯದಲ್ಲಿ ಶ್ರೀ ಮಹಾವಿಷ್ಣು ಭಗವಂತನ ಶ್ರೀಪಾದಗಳನ್ನು ನೆಲೆಗೊಳಿಸಿಕೊಂಡು ಗೆಳೆಯನಾದ ನನ್ನ ಬುದ್ಧಿಯ ಸಹಾಯದಿಂದಲೇ ನನ್ನನ್ನು ಬಲು ಬೇಗನೆ ಈ ಸಂಸಾರ ಸಮುದ್ರದಿಂದ ಉದ್ಧರಿಸಿಕೊಳ್ಳುವೆನು. ಹೀಗಾದರೆ ಮಾತ್ರ ಬಗೆ ಬಗೆಯ ದೋಷಗಳಿಂದ ತುಂಬಿದ ಈ ಸಂಸಾರ ದುಃಖವು ನನಗೆ ಮತ್ತೆ ಬರುವುದಿಲ್ಲ. ಶ್ರೀ ಕಪಿಲ ಭಗವಂತನು ಹೇಳುತ್ತಾನೆ, ಅಮ್ಮ, ಈ 10 ತಿಂಗಳ ಶಿಶುವು ಹೀಗೆ ಗರ್ಭದಲ್ಲೇ ವಿವೇಕ ಸಂಪನ್ನವಾಗಿ ಭಗವಂತನನ್ನು ಸ್ತುತಿಸುತ್ತಿರುತ್ತದೆ. ಆಗ ಕೆಳಮುಖವಾಗಿರುವ ಆ ಶಿಶುವನ್ನು ಪ್ರಸವ ಕಾಲದ ವಾಯುವು ಒಡನೆಯೇ ಹೊರಗೆ ಬೀಳುವಂತೆ ನೂಕಿಬಿಡುತ್ತದೆ. ಹೀಗೆ ಇದ್ದಕ್ಕಿದ್ದಂತೆ ಆ ವಾಯುವು ಹೊರಗೆ ನೂಕಿದಾಗ ಆ ಮಗುವು ತುಂಬ ಕಳವಳಗೊಂಡು ತಲೆಯನ್ನು ಕೆಳಗೆ ಮಾಡಿಕೊಂಡು ಅತಿ ಕಷ್ಟದಿಂದ ಹೊರಗೆ ಬೀಳುವುದು. ಆಗ ಅದರ ಉಸಿರಾಟವು ತಡೆಯಲ್ಪಟ್ಟು ಅದಕ್ಕೆ ಹಿಂದಿನ ಸ್ಮೃತಿಯು ಕಳೆದು ಹೋಗುವುದು. ತಾಯಿಯ ರಕ್ತ ಮತ್ತು ಮೂತ್ರಗಳೊಡನೆ ಭೂಮಿಯ ಮೇಲೆ ಬಿದ್ದ ಆ ಶಿಶುವು ಮಲದಲ್ಲಿ ಬಿದ್ದಿರುವ ಹುಳುವಿನಂತೆ ವಿಲವಿಲನೆ ಚಡಪಡಿಸುವುದು. ಅದಕ್ಕೆ ಗರ್ಭವಾಸದಲ್ಲಿ ಉಂಟಾಗಿದ್ದ ಎಲ್ಲ ಜ್ಞಾನವೂ ನಾಶ ಹೊಂದುವುದು ಮತ್ತು ಅದಕ್ಕೆ ವಿರುದ್ಧವಾದ ಗತಿಯನ್ನು, ಅಂದರೆ
ಅಜ್ಞಾನ ಅವಸ್ಥೆಯನ್ನು ಹೊಂದಿ ಅದು ಗಟ್ಟಿಯಾಗಿ ಅಳತೊಡಗುವುದು. ಆಮೇಲೆ ಆ ಶಿಶುವು ತನ್ನ ಇಂಗಿತ ಅಭಿಪ್ರಾಯಗಳನ್ನು ತಿಳಿಯದೇ ಇರುವ ಜನರ ಪೋಷಣೆಗೆ ಒಳಗಾಗುವುದು. ತನಗೆ ಅನಿಷ್ಟವಾದ ಉಪಚಾರಗಳನ್ನು ಅವರು ಮಾಡುತ್ತಿದ್ದರೂ ಅದು ಬೇಡವೆಂದು ತಿಳಿಸುವ ಶಕ್ತಿ ಅದಕ್ಕಿರುವುದಿಲ್ಲ. ತಿಗಣೆಗೆ ಮುಂತಾದ ಬೆವರಿನಿಂದ ಹುಟ್ಟುವ ಜಂತುಗಳಿಂದ ತುಂಬಿರುವ ಕೊಳಕು ಮಂಚ, ತೊಟ್ಟಿಲು, ಹಾಸಿಗೆಗಳಲ್ಲಿ ಅದನ್ನು ಮಲಗಿಸುವರು. ಅದಕ್ಕೆ ಆಗ ತನ್ನ ಅಂಗಗಳನ್ನು ಕೆರೆದುಕೊಳ್ಳುವುದಕ್ಕೂ, ಕೂರುವುದಕ್ಕೂ, ಏಳುವುದಕ್ಕೂ ಮತ್ತು ಹೊರಳಾಡುವುದಕ್ಕೂ ಶಕ್ತಿಯಿಲ್ಲದೆ ಕಷ್ಟಪಡುವುದು. ನೊಣ, ತಿಗಣೆ, ಸೊಳ್ಳೆ ಮುಂತಾದ ಕೀಟಗಳು ಚಿಕ್ಕ ಹುಳುಗಳು ದೊಡ್ಡ ಹುಳುಗಳನ್ನು ಕಚ್ಚುವಂತೆ ಅದನ್ನು ನೋಯಿಸುತ್ತಾ ಜ್ಞಾನವಿಲ್ಲದೆ ಅಳುತ್ತಾ ಇರುವ ಆ ಶಿಶುವಿನ ಸುಕುಮಾರವಾದ ಚರ್ಮವನ್ನು ಮತ್ತಷ್ಟು ಕಚ್ಚುವುದು. ಈ ರೀತಿಯಲ್ಲಿ ಆ ಜೀವವು ಬಾಲ್ಯ ವಯಸ್ಸಿನ ದುಃಖವನ್ನು ಮತ್ತು ಅನಂತರ ಪೌಗಂಡವೆಂಬ ಬಾಲ್ಯ ಯೌವನಗಳ ಮಧ್ಯಾವಸ್ಥೆಯ ದುಃಖವನ್ನು ಅನುಭವಿಸಿ ಯೌವನವನ್ನು ಹೊಂದುವುದು. ಆಗ ತನಗೆ ಇಷ್ಟವಾದ ಭೋಗವು ಸಿಕ್ಕದೇ ಇದ್ದರೆ ಅಜ್ಞಾನದಿಂದ ಕೋಪವು ಕೆರಳಿ ದುಃಖ ವೇಗಕ್ಕೆ ಒಳಗಾಗುವುದು. ದೇಹದೊಡನೆ ಅಭಿಮಾನವು, ಕೋಪವು ಹೆಚ್ಚುತ್ತಿರಲು ಆ ತರುಣ ಜೀವವು ಕಾಮುಕವಾಗುವುದು. ಇತರ ಕಾಮುಕರೊಡನೆ ತನಗೆ ವಿನಾಶಕರವಾದ ರೀತಿಯಲ್ಲಿ ಸ್ಪರ್ಧಿಸಿ ಕಾದಾಡುವುದು. ವಸ್ತುಸ್ಥಿತಿಗೆ ವಿರುದ್ಧವಾದ ಬುದ್ಧಿಯಿಂದ ಕೂಡಿದ ಅಜ್ಞಾನಿಯಾದ ಜೀವನು ಆ ಪಂಚಭೂತಗಳಿಂದ ನಿರ್ಮಿತವಾಗಿರುವ ಶರೀರದಲ್ಲಿ ನಾನು, ನನ್ನದು ಎಂಬ ಅಭಿಮಾನ, ಆಗ್ರಹಗಳನ್ನು ಹೊಂದುವನು. ಆ ಆಗ್ರಹಗಳಿಂದ ಕರ್ಮಗಳನ್ನು ಮಾಡುತ್ತಾ ಸಂಸಾರದ ಬಲೆಗೆ ಸಿಕ್ಕಿಬೀಳುವನು. ಮುಪ್ಪು, ಕಾಯಿಲೆ ಮುಂತಾದ ಬಗೆ ಬಗೆಯ ಕಷ್ಟಗಳನ್ನು ಕೊಡುತ್ತಾ ಅವಿದ್ಯೆ, ಕಾಮ ಮತ್ತು ಕರ್ಮಗಳಿಗೆ ಕಟ್ಟುಬಿದ್ದು ಸದಾ ಈತನನ್ನು ಹಿಂಬಾಲಿಸುತ್ತಿರುವ ಆ ದೇಹದ ರಕ್ಷಣೆಗಾಗಿಯೇ ಕರ್ಮಗಳನ್ನು ಮಾಡುತ್ತಾ ಸಂಸಾರ ಚಕ್ರಕ್ಕೆ ಸಿಕ್ಕಿಕೊಳ್ಳುವನು. ಆಗ ಈತನು ಆಹಾರ ಮೈಥುನಗಳಿಗಾಗಿಯೇ ಪ್ರಯತ್ನಿಸುವ ಅಸಜ್ಜನರ ಸಹವಾಸಕ್ಕೆ ಬಿದ್ದು ಅವರ ದಾರಿಯನ್ನೇ ಹಿಡಿದರೆ ಹಿಂದಿನಂತೆಯೇ ಮತ್ತೆ ನರಕ ಯೋನಿಗಳಲ್ಲಿಯೇ ಹೋಗಿ ಬೀಳಬೇಕಾಗುವುದು. ಯಾರ ಸಂಘದಲ್ಲಿದ್ದರೆ ಸತ್ಯ, ಒಳ ಹೊರಗಿನ ಶುಚಿತ್ವಗಳಿಂದ ಕೂಡಿದ ಸದಾಚಾರ, ದಯೆ, ಮಿತಭಾಷಣ, ಸದ್ಬುದ್ಧಿ, ಸಂಪತ್ತು, ದುಷ್ಟ ವಿಷಯಗಳ ಬಗೆಗೆ ನಾಚಿಕೆ, ಯಶಸ್ಸು, ಕ್ಷಮೆ, ಮನಸ್ಸು, ಇಂದ್ರಿಯಗಳ ಸಂಯಮ ಮತ್ತು ಐಶ್ವರ್ಯದ ಅಭಿವೃದ್ಧಿಯೇ ಮುಂತಾದ ಸದ್ಗುಣಶೀಲಗಳು ನಾಶ ಹೊಂದುತ್ತವೆಯೋ ಅಂತಹ ಅತಿ ಶೋಚನೀಯರಾದ ಹೆಂಗಸರ ಆಟದ ಬೊಂಬೆಗಳಂತಿರುವ ಅಶಾಂತರು, ಮೂರ್ಖರು, ದೇಹಾತ್ಮದರ್ಶಿಗಳೂ ಆದ ದುಷ್ಟ ಜನರ ಸಹವಾಸವನ್ನು ಎಂದಿಗೂ ಮಾಡಬಾರದು. ಮನುಷ್ಯನಿಗೆ ಸ್ತ್ರೀ ಸಂಘದಿಂದಲೂ ಸ್ತ್ರೀ ಸಂಘದಲ್ಲಿರುವವರ ಸಂಘದಿಂದಲೂ ಎಂತಹ ಮೋಹ ಬಂಧನಗಳುಂಟಾಗುತ್ತವೆಯೋ ಅಂತಹ ಮೋಹ ಬಂಧನಗಳು ಬೇರೆ ಯಾವುದರಿಂದಲೂ ಉಂಟಾಗುವುದಿಲ್ಲ. ಇದಕ್ಕೆ ಒಂದು ನಿದರ್ಶನವನ್ನು ಹೇಳುವೆನು ಕೇಳು. ಹಿಂದೆ ಪ್ರಜಾಪತಿಯೇ ತನ್ನ ಪುತ್ರಿಯಾದ ಸರಸ್ವತಿಯನ್ನು ಕಂಡು ಆಕೆಯ ರೂಪ ಲಾವಣ್ಯಗಳಿಗೆ ಮರುಳಾದನು. ಆಕೆಯು ಹೆಣ್ಣು ಹುಲ್ಲೆಯ ರೂಪವನ್ನು ತಾಳಿ ಓಡುತ್ತಿದ್ದರೂ ತಾನು ನಾಚಿಕೆಗೆಟ್ಟು ಗಂಡು ಜಿಂಕೆಯ ರೂಪದಿಂದ ಆಕೆಯನ್ನು ಬೆನ್ನಟ್ಟಿ ಹೋದನು. ಹೀಗಿರುವಾಗ ಅದೇ ಪ್ರಜಾಪತಿಯು ಸೃಷ್ಟಿಸಿದ ಮರೀಚಿಯೇ ಮುಂತಾದವರಿಂದ ಸೃಷ್ಟಿಸಲ್ಪಟ್ಟ ಕಶ್ಯಪರೇ ಮುಂತಾದವರಿಂದ ಬೆಳೆದು ಬಂದಿರುವ ಈ ಜೀವಿಗಳಲ್ಲಿ ಯಾವನು ತಾನೇ ಸ್ತ್ರೀ ರೂಪವಾದ ಮಾಯೆಗೆ ಒಳಗಾಗದೇ ಇರುವನು? ಈ ಮಾಯೆಗೆ ಒಳಗಾಗದ ಬುದ್ಧಿಯುಳ್ಳವನು ಋಷಿ ಶ್ರೇಷ್ಠನಾದ ನಾರಾಯಣ ಮುನಿಯೊಬ್ಬನೇ. ಅಮ್ಮ, ನನ್ನ ಈ ಸ್ತ್ರೀ ರೂಪವಾದ ಮಾಯೆಗೆ ಎಂತಹ ಬಲ! ಕೇವಲ ತನ್ನ ಹುಬ್ಬಿನಾಟದಿಂದಲೇ ದಿಗ್ವಿಜಯಿಗಳಾದ ದೊಡ್ಡ ದೊಡ್ಡ ವೀರರನ್ನು ಕಾಲುಗಳಿಂದ ಮೆಟ್ಟಿ ಹಾಕುವುದಲ್ಲ, ಯೋಗದ ಪರಮ ಪಾರವನ್ನು ಹೊಂದುವ ಇಷ್ಟದಿಂದ ಕೂಡಿ ನನ್ನ ಸೇವೆಯ ಪ್ರಭಾವದಿಂದ ಆತ್ಮಲಾಭವನ್ನು ಪಡೆದ ವಿವೇಕಿಯು ಸ್ತ್ರೀ ಸಂಘವನ್ನು ಮಾಡಲೇ ಕೂಡದು. ಅದು ಪುರುಷರಿಗೆ ನರಕಕ್ಕೆ ದ್ವಾರವೆಂದು ತಿಳಿಯಬೇಕು. ಮೆಲ್ಲ ಮೆಲ್ಲನೆ ಬಳಿಗೆ ಸಾರಿ ತನ್ನನ್ನು ಮರಳು ಮಾಡುವಂತಹ ಸ್ತ್ರೀ ಎಂಬ ದೇವಮಾಯೆಯನ್ನು ಹುಲ್ಲು ಮುಚ್ಚಿಕೊಂಡಿರುವ ಪಾಳು ಬಾವಿಯಂತೆ ತನ್ನ ಮರಣಕ್ಕೆ ಕಾರಣವೆಂದು ತಿಳಿಯಬೇಕು. ಯಾಂ ಮನ್ಯತೆ ಪತಿಂ ಮೋಹನ್ ಮನ್ಮಾಯಾಮೃಷಭಾಯತಿಂ
ಸ್ತ್ರೀತ್ವಂ ಸ್ತ್ರೀ ಸಂಗತಃ ಪ್ರಾಪ್ತೋ ವಿತ್ಥಾಪತ್ಯ ಗೃಹಪ್ರದಂ. ಸ್ತ್ರೀಯಲ್ಲಿ ಸದಾ ಆಸಕ್ತನಾಗಿರುವ ಮನುಷ್ಯನು ದೇಹದ ಕೊನೆಗಾಲದಲ್ಲೂ ಸ್ತ್ರೀ ಚಿಂತನೆಯನ್ನು ಮಾಡುವುದರಿಂದ ಮುಂದೆ ಸ್ತ್ರೀಯೋನಿಯಲ್ಲೇ ಜನಿಸುತ್ತಾನೆ. ಆ ಸ್ತ್ರೀ ಯೋನಿಯಲ್ಲಿರುವ ಜೀವವು ಪುರುಷ ರೂಪದಲ್ಲಿ ಕಾಣುವ ನನ್ನ ಮಾಯೆಗೆ ಮರುಳಾಗಬಾರದು. ಸ್ತ್ರೀಯು ಯಾರನ್ನು ತನಗೆ ಧನ, ಕನಕ, ಮನೆ, ಮಕ್ಕಳನ್ನು ಕೊಡುವ ಪತಿಯೆಂದು ತಿಳಿಯುತ್ತಾಳೆಯೋ ಆತನೂ ನನ್ನ ಮಾಯೆಯೇ. ಬೇಡನು ಕಿವಿಗಿಂಪಾದ ಹಾಡನ್ನು ಹಾಡುತ್ತಿದ್ದರೂ ಬಡಪಾಯಿಗಳಾದ ಪಶು ಪಕ್ಷಿಗಳನ್ನು ಅದರಿಂದ ತನ್ನ ಬಲೆಗೆ ಸಿಕ್ಕಿಸಿಕೊಂಡು ಅವುಗಳ ನಾಶಕ್ಕೆ ಕಾರಣನಾಗುವವನಲ್ಲವೇ? ಹಾಗೆಯೇ ಪತಿ, ಪುತ್ರ, ಮನೆ ಮುಂತಾದವುಗಳೆಲ್ಲವೂ ತಮ್ಮನ್ನು ಆಕರ್ಷಣೆ ಮಾಡಿ ತಮ್ಮ ಮೃತ್ಯುವಿಗೂ ಕಾರಣವಾಗುವ ಸೃಷ್ಟಿಕರ್ತನ ಮಾಯೆಯೆಂದು ಸ್ತ್ರೀಯರು ತಿಳಿಯಬೇಕು. ಪುರುಷರ ಸಂಗದಿಂದ ದೂರದಲ್ಲಿರಬೇಕು. ಅಮ್ಮ, ಜೀವನು ತನ್ನ ಒಂದು ಲಿಂಗದೇಹದಿಂದ ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಹೋಗುತ್ತಿರುವನು. ತನ್ನ ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸುತ್ತಾ ಇತರ ದೇಹಗಳನ್ನು ಹೊಂದುವುದಕ್ಕೋಸ್ಕರ ಎಡಬಿಡದೆ ಬೇರೆ ಕರ್ಮಗಳನ್ನು ಆಚರಿಸುತ್ತಿರುವನು. ಈ ಲಿಂಗ ಶರೀರವು ಜೀವನಿಗೆ ಎಲ್ಲಿಯವರೆಗೆ ಇರುವುದೆಂದರೆ ಆತನು ಮೋಕ್ಷವನ್ನು ಹೊಂದುವವರೆಗೂ ಇದು ಆತನ ಜೊತೆಯಲ್ಲಿರುವುದಮ್ಮ. ಭೂತಗಳು, ಇಂದ್ರಿಯಗಳು ಮತ್ತು ಮನಸ್ಸು ಇವುಗಳ ಕಾರ್ಯವಾಗಿರುವ ಸ್ಥೂಲ ದೇಹವು ಭೋಗಕ್ಕೆ ಅಧಿಷ್ಠಾನವಾಗಿದೆ. ಈ ಸೂಕ್ಷ್ಮ ದೇಹ ಮತ್ತು ಸ್ಥೂಲ ದೇಹಗಳು ಒಟ್ಟಿಗೆ ಸೇರಿ ಕೆಲಸ ಮಾಡದೇ ಇರುವುದೇ ಪ್ರಾಣಿಗಳ ಮೃತ್ಯು ಎನಿಸುತ್ತದೆ. ಅವೆರಡೂ ಒಟ್ಟಿಗೆ ಸೇರಿ ಕಾರ್ಯ ಮಾಡುವುದನ್ನೇ ಜನ್ಮವೆಂದು ಕರೆಯುತ್ತಾರೆ. ಪದಾರ್ಥಗಳನ್ನು ಪಡೆಯುವುದಕ್ಕೆ ಸ್ಥಾನವಾಗಿರುವ ಈ ಸ್ಥೂಲ ಶರೀರದಲ್ಲಿ ಅವುಗಳನ್ನು ಗ್ರಹಿಸುವ ಯೋಗ್ಯತೆಯೂ ಇಲ್ಲದೇ ಇರುವುದೇ ಮರಣವು. ಕರ್ತೃತ್ವವೆಂಬುದು ಸೂಕ್ಷ್ಮ ದೇಹಕ್ಕೆ ಸಂಬಂಧಪಟ್ಟುದು. ಭೋಕ್ತೃತ್ವವು ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟದ್ದು. ಈ ಸೂಕ್ಷ್ಮ ಮತ್ತು ಸ್ಥೂಲ ಶರೀರಗಳಲ್ಲಿ ಕರ್ತೃತ್ವ ಮತ್ತು ಭೋಕ್ತೃತ್ವ ರೂಪಗಳಾದ ಕರ್ಮಗಳು ನಿಂತು ಹೋಗುವುದೇ ಜೀವನಿಗೆ ಮರಣವೆಂದು ಹೇಳುವರು. ಪುನಃ ದೇಹಗಳಲ್ಲಿ ಆ ಕರ್ತೃತ್ವ ಭೋಕ್ತೃತ್ವಗಳೇ ಮುಂತಾದ ಕೆಲಸಗಳು ಪ್ರಾರಂಭವಾಗುವುದಕ್ಕೆ ಜನನವೆಂದು ಕರೆಯುವರು. ಪದಾರ್ಥಗಳನ್ನು ಕಾಣುವುದಕ್ಕೆ ಕಣ್ಣು ಮುಂತಾದವುಗಳ ಸಹಾಯ ಬೇಕು. ಆ ಕಣ್ಣು ಮುಂತಾದ ಗೋಳಕದಲ್ಲಿ ಪರೆ ಮುಂತಾದ ರೋಗಗಳಿಂದ ಕಾಣುವ ಶಕ್ತಿಯು ಕುಂದಿದರೆ ಆ ಗೋಳಕದಲ್ಲಿರುವ ಕಣ್ಣು ಎಂಬ ಇಂದ್ರಿಯವೂ ಕುರುಡೆನಿಸುವುದು. ಆ ಗೋಳಕವು ಮತ್ತು ಅದರ ಇಂದ್ರಿಯವು ಎರಡೂ ಕುಂದಿದಾಗ ಆ ಜೀವನು ಕುರುಡನೆನಿಸುತ್ತಾನೆ. ಹಾಗೆಯೇ ಕೈ, ಕಾಲು ಮುಂತಾದ ಅವಯವಗಳಿಂದ ಕೂಡಿರುವ ಈ ಸ್ಥೂಲ ದೇಹವು ತನ್ನ ವ್ಯಾಪಾರವನ್ನು ನಡೆಸಲಾರದೆ ಬಲಗುಂದಿದರೆ ಈ ಸ್ಥೂಲ ದೇಹವನ್ನು ಆಶ್ರಯಿಸಿರುವ ಲಿಂಗ ದೇಹವು ಬಲಗುಂದಿ ವ್ಯಾಪಾರರಹಿತವಾಗುವುದು. ಇದೇ ಜೀವನಿಗೆ ಮರಣವು. ಈ ಸ್ಥೂಲ ದೇಹದಲ್ಲಿ ಇದೇ ನಾನು ಎಂಬ ಅಹಂಕಾರವನ್ನು ಇಟ್ಟುಕೊಳ್ಳುವುದೇ ಜನ್ಮವೆನಿಸುವುದು. ಹೀಗೆ ಜೀವನಿಗೆ ಜನ್ಮ ಮರಣಗಳು ದೇಹಗಳ ಉಪಾದಿಯಿಂದ ಬಂದಿರುವುದೇ ಹೊರತು ಸ್ವಾಭಾವಿಕಗಳಲ್ಲ. ತಸ್ಮಾನ್ನ ಕಾರ್ಯ ಸಂತ್ರಾಸೋ ನ ಕಾಪರ್ಣ್ಯಂ ನ ಸಂಭ್ರಮಃ ಬುದ್ಧ್ವಾ ಜೀವಗತಿಂ ಧೀರೋ ಮುಕ್ತ ಸಂಗಶ್ಚರೇದಿಹ. ಆದ್ದರಿಂದ ಮರಣಕ್ಕೆ ಭಯಪಡಬಾರದು ಮತ್ತು ಜೀವನಕ್ಕಾಗಿ ದೈನ್ಯದಿಂದ ಹಾತೊರೆಯಲೂಬಾರದು. ಜೀವನದ ಕಾರ್ಯಗಳಲ್ಲಿ ಸಡಗರ ಸಂಭ್ರಮಗಳಿಲ್ಲದೆ ಗಂಭೀರವಾಗಿರಬೇಕು. ಸುಖ ದುಃಖಗಳಲ್ಲಿ ಸಮಭಾವದಿಂದ ಇರುವ ಧೀರನಾಗಿ ಜೀವಗತಿಯನ್ನು ತಿಳಿದು ನಿಸ್ಸಂಗ ಭಾವದಿಂದ ಸಂಚರಿಸಬೇಕು. ಸಮ್ಯಕ್ ದರ್ಶನಯ ಬುದ್ಧ್ಯ ಯೋಗ ವೈರಾಗ್ಯಯುಕ್ತಯ ಮಾಯಾ ವಿರಚಿತೆ ಲೋಕೆ ಚೆರೇನ್ಯಸ್ಯ ಕಲೇವರಂ. ಯೋಗದಿಂದಲೂ ವೈರಾಗ್ಯದಿಂದಲೂ ಕೂಡಿದ ಸಮ್ಯಕ್ ಜ್ಞಾನದಿಂದ, ಅಂದರೆ ಯಥಾವಸ್ಥಿತವೂ ಪರಿಪೂರ್ಣವೂ ಆದ ಶುದ್ಧ ಜ್ಞಾನದಿಂದ ತನ್ನ ದೇಹವನ್ನು ಶ್ರೀ ಭಗವಂತನ ಮಾಯಾಶಕ್ತಿಯಿಂದ ವಿರಚಿತವಾದ ಈ ಲೋಕದಲ್ಲಿ ಗಿರವಿಯ ಪದಾರ್ಥದಂತೆ ಇರಿಸಿ ದೇಹ ಭಾವವನ್ನು ಬಿಟ್ಟು ಆತ್ಮಭಾವದಿಂದ ಸಂಚರಿಸಬೇಕು. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ 31ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.